ಇಲ್ಲಿ ನಿಮ್ಗೆ ಏನೇ ಮಾಡಿದ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಾ ಅಲ್ವಾ? ಮತ್ತೆ ಅಲ್ಲಿ ಡೊಮಿಸೈಲ್ ವೆರಿಫಿಕೇಶನ್ ಅಂತ ತೋರಿಸಿದೆಯಾ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ? ಮತ್ತೆ ಸೆಕೆಂಡ್ ಪೇಮೆಂಟ್ ಯಾವಾಗ ಬರುತ್ತೆ ಅನ್ನೋ ಡೌಟ್ ಇದೆಯಾ? ಮತ್ತೆ ಸ್ಟೇಟಸಲ್ಲಿ ನೋ ಡಾಟಾ ಫೌಂಡ್ ಅಂತ ಬರ್ತಿದ್ಯಾ? ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ಬಗ್ಗೆನೇ ಕ್ಲಾರಿಫಿಕೇಷನ್ ಕೊಡ್ತೀನಿ. ಮತ್ತು ಹೊಸ್ದಾಗಿ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಎಲ್ಲೇ ಬೋರ್ ಆದರೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಫ್ ದ ಯೋನಿಧಿ ಅಂತ ಹೇಳ್ಬೋದು. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕು, ಸಿಂಗಲ್ ಅಪ್ಡೇಟ್ ಕೂಡ ಮಿಸ್ ಆಗಬಾರ್ದು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಯುವನಿಧಿ ಯೋಜನೆದು ಸ್ಟೇಟಸ್ನ ಚೆಕ್ ಮಾಡೋ ಒಂದು ಪ್ರೋಸೆಸ್ನ ಚೇಂಜ್ ಮಾಡಿದರೆ ಅಂಡರ್ ಪ್ರೋಸೆಸ್ ಅಂತ ಯಾರಿಗೂ ಕೂಡ ತೋರಿಸಲ್ಲ. ನೀವು ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನ್ಯೂ ಮೆಥಡಲ್ಲಿ ಅನ್ನೋದನ್ನ ನನ್ನೇ ವಿಡಿಯೋ ಮಾಡಿದ್ದೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿ ಶೇರ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲೂ ಕೂಡ ಆ ಒಂದು ವಿಡಿಯೋ ಲಿಂಕ್ ಇರುತ್ತೆ. ಸ್ಟೇಟಸ್ನ ಚೆಕ್ ಮಾಡೋದು ಅದನ್ನ ಯೂಸ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ನಿಮ್ಮ ಯುವನಿಧಿ ಯೋಜನೆ ಏನಾಗಿದೆ, ಬರ್ತಿದೆಯಾ ಬರ್ತಾ ಇಲ್ವಾ ನನ್ನ. ಮತ್ತು ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಹಾಕಿದ್ದೀರಾ. ಇಲ್ಲಿ ಮೋಸ್ಟ್ ಕಮೆಂಟ್ ಏನು ಬಂದಿರೋದಂದರೆ ಫಸ್ಟ್ ಕಮೆಂಟ್ ತೊಗೋತಾ ಇರೋದು, ಇಲ್ಲಿ ನಮಗೆ ಸ್ಟೇಟಸ್ನ ಚೆಕ್ ಮಾಡಿದಾಗ ಡೊಮಿಸೈಲ್ ವೆರಿಫಿಕೇಷನ್ ಅಂತ ತೋರಿಸಿದೆ, ಏನು ಮಾಡಬೇಕು ಅಂತ ಕೇಳಿದಿರ. ಇಲ್ಲಿ ಡೊಮಿಸೈಲ್ ವೆರಿಫಿಕೇಷನ್ ಏನಕ್ಕೆ ತೋರಿಸಿದೆ ಅಂತ ನಾನು ವಿಚಾರಿಸಿದಾಗ ಕೆಲವ್ರು ಏನಂತ ಹೇಳ್ತಾ ಇದ್ದೀರಾ ಅಂದರೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಮ್ಯಾನ್ಯಲಾಗಿ ಅಪ್ಲೋಡ್ ಮಾಡಿದಿರ. ಕೆಲವ್ರು ಯಾರು ಡೈರೆಕ್ಟಾಗಿ ನಂಬರ್ನ ಕೊಟ್ಬಿಟ್ಟು SSLCದು ಫೆಚ್ ಮಾಡ್ಕೊಂಡಿದ್ದೀರಾ, ಡೀಟೇಲ್ಸ್ SSLC ಆಗಿರಲಿ PUC ಆಗಿರಲಿ, ಅವ್ರಿಗೆ ಈ ರೀತಿ ಪ್ರಾಬ್ಲಮ್ ಬಂದಿಲ್ಲ. ಯಾರು ಮ್ಯಾನ್ಯಲಾಗಿ ಅಪ್ಲೋಡ್ ಮಾಡಿದಿರಾ ಮಾಸ್ ಕಾರ್ಡ್ಗಳನ್ನ, ಅವ್ರಿಗೆ ಮಾತ್ರ ಈ ರೀತಿ ಪ್ರಾಬ್ಲಮ್ ಬಂದಿದೆ. ನಿಮಗೆ ಎರಡು ಮೆಥಡ್ ಇರುತ್ತೆ. ನೀವು ಬಂದ್ಬಿಟ್ಟು ಮ್ಯಾನ್ಯಲ್ ಆಗಿರೋದ್ರಿಂದ ಅದು ಸ್ವಲ್ಪ ಪ್ರೋಸೆಸ್ನ ತಗೊಳುತ್ತೆ, ಅಲ್ಲಿ ಅದು ವೆರಿಫೈ ಆಗಬೇಕಾಗುತ್ತೆ ಮ್ಯಾನ್ಯಲಾಗಿ. ಒಂದೊಂದು ಅಪ್ಲಿಕೇಶನ್ ಕೂಡ 1000 ಇರೋದ್ರಿಂದ ಇನ್ನೂ 25ರಿಂದ 30 ದಿನ ಆಗುತ್ತೆ. ಡೊಮಿಸೈಲ್ ವೆರಿಫಿಕೇಷನ್ ಅಂತ ಇದ್ದರೆ ಅಂದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮೆಥಡ್, ಇದು ಗ್ಯಾರಂಟೆಡ್ ಅಲ್ಲ, ನೀವು ಬೇಕು ಅಂದರೆ ಟ್ರೈ ಮಾಡ್ಬೋದು ಸ್ವಲ್ಪ ಪ್ರೋಸೆಸ್ ಬೇಗ ಆಗಬೇಕಂದ್ರೆ. ಇಲ್ಲಿ ಯಾರಿಗಾದರೂ ಡೊಮಿಸೈಲ್ ವೆರಿಫಿಕೇಷನ್ ಪೆಂಡಿಂಗ್ DDP ಅಂತ ತೋರಿಸಿದೆ ಅಂದರೆ ಇದು ಬರೀ PUC ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು. PU ಮಾಡ್ಬಿಟ್ಟು ಇಂಜಿನಿಯರಿಂಗ್ ಮಾಡಿದಿರಾ, ಡಿಗ್ರಿ ಮಾಡಿದಿರಾ ಅವ್ರಿಗೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ PUC ಯಾವೊಂದು ಕಾಲೇಜ್ ಅಂಡರಲ್ಲಿ ಬರುತ್ತೆ ಆ ಒಂದು ಆಫೀಸ್ಗೆ ಹೋಗಿ, DDP ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಿಮಗೆ ಯುವನಿಧಿ ಯೋಜನೆಯಲ್ಲಿ ಅಪ್ರೂವಲ್ನ ಪಡ್ಕೋಬೋದು. ನಿಮಗೆ ಪ್ರೋಸೆಸ್ ಸ್ವಲ್ಪ ಸ್ಪೀಡ್ ಆಗುತ್ತೆ, ಸರಿನಾ? ಇಲ್ಲಾಂದರೆ ನೀವು ಕೂಡ 25 to 30 days ವೆಯ್ಟ್ ಮಾಡಿ, ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಫಸ್ಟು ಡೌಟ್ ನಿಮ್ಗೆಲ್ಲರಿಗೂ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ನಾಟ್ ಫೌಂಡ್ ಅಂತ ಬರ್ತಿದೆ. ಇದು ಬಂದ್ಬಿಟ್ಟು ಯಾರಿಗೆ ಬರ್ತಿದೆ ಅಂದರೆ, ಇಲ್ಲಿ ಯಾರು ಬಂದ್ಬಿಟ್ಟು ಸೈಬರಲ್ಲಿ ಅಪ್ಲೈ ಮಾಡಿದ್ದೀರಾ ಮತ್ತು ಕರ್ನಾಟಕ ಗ್ರಾಮವನ್ನಲ್ಲಿ ಅಪ್ಲೈ ಮಾಡಿದ್ದೀರಾ, ನಿಮಗೆ ಮೋಸ್ಟ್ ಪ್ರಾಬ್ಲಿ ನಿಮಗೆ ಈ ರೀತಿ ಬರ್ತಾ ಇರೋದು 99% ನಿಮಗೇ ಈ ರೀತಿ ಬರ್ತಾ ಇರೋದು. ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಂದ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಕರ್ನಾಟಕವನ್ನು ಎಲ್ಲಿ ಅಪ್ಲೈ ಮಾಡಿರ್ತೀರ ಆ ಒಂದು ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅವರೊಂದು ಲಾಗಿನ್ ಐಡಿಯಿಂದನೇ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ಅಫಿಷಿಯಲ್ ಆಗಿ ಅವ್ರ ಕಡೆಯಿಂದ ಆಗಿರೋದ್ರಿಂದ, ಅವ್ರ ಹತ್ರನೇ ಅಥಾರಿಟಿ ಇರೋದ್ರಿಂದ ನೀವು ಅಲ್ಲೇ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ನಿಮ್ಮ ಸ್ಟೇಟಸ್ನ. ಮತ್ತು ಇದು ಬಿಟ್ಟು ಮೇಯ್ನಾಗಿ ಕಾಮನಾಗಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು, ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇರ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋದಾದರೆ, ಇಲ್ಲಿ ಫಸ್ಟ್ ನೀವೆಲ್ಲರೂ ಕೂಡ ಯುವನಿಧಿ ಯೋಜನೆದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಫಸ್ಟು ಚೆಕ್ ಮಾಡ್ಕೊಬಿಡಿ, ಸರಿನಾ? ಅಲ್ಲಿ ನಿಮಗೆ ತೋರಿಸುತ್ತೆ ನಿಮಗೆ 180 days ಹಾಕಿ ಇನ್ನೂ ಎಷ್ಟು ದಿನ ಬೇಕಾಗ್ಬೋದು ಅಂತ. ನೀವು ಇವತ್ತೇ ಅಪ್ಲೈ ಮಾಡಿರ್ಬೋದು, ಆದರೆ ನಿಮಗೆ ರಿಸಲ್ಟ್ ಬಂದು PEDC ಯಾವಾಗ ಬಂದಿರುತ್ತೆ ಅದಕ್ಕೆ ಕೌಂಟ್ ಅಂತ ತಗೋತಿದೆ. ಅಲ್ಲಿವರೆಗೂ ಕೂಡ ನಿಮಗೆ 180 days ಇದ್ರವರೆಗೂ ಆಗಬೇಕು, ಈ ಒಂದು ಡೇಟ್ವರೆಗೂ ಕೂಡ ಅಂತ ತೋರಿಸುತ್ತೆ ಅಲ್ಲಿ. ಅದಾದಮೇಲೆ ನಿಮಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ನೀವು ಕೊಡೋಕ್ಕಾಗೋದು, ಅದಕ್ಕಿಂತ ಮುಂಚೆ ಕೊಡೋಕ್ಕಾಗಲ್ಲ. 180 days ಆಗಿರೋರಿಗೆ ಎಲ್ಲರಿಗೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಆಪ್ಷನ್ ಎನೇಬಲ್ ಆಗಿದೆ, ಅವ್ರು ಕೊಡ್ಬೋದು, ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲ. ಆದರೂ ಕೂಡ 180 days ಆದರೂ ಕೂಡ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ನೀವು ಕರ್ನಾಟಕ ಗ್ರಾಮವನ್ ಅಥವಾ ಸೈಬರಲ್ಲಿ ಹಾಕಿರ್ಬೋದು, ಅಂಥವ್ರಿಗೆ ಕೊಡೋಕ್ಕಾಗ್ತಾಯಿಲ್ಲ, ನೀವು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಡೊಮಿಸೈಲ್ ವೆರಿಫಿಕೇಷನ್ ಅಂತ ಬರ್ತಾರೆ, ಅವ್ರಿಗೂ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅಲ್ಲಿ ಅಪ್ಲಿಕೇಶನ್ ಫಸ್ಟು ವೆರಿಫೈ ಆದಮೇಲೆ ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಾ ಇರೋದು. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋ, ಮತ್ತು ಎರಡನೇ ಪೇಮೆಂಟ್ ಯಾವಾಗ ಬರುತ್ತೆ, ಫೆಬ್ರವರಿ ತಿಂಗಳದು 1 ತಿಂಗಳದಷ್ಟೇ 3,000 ಬಂದಿದೆ ಅಂತ. ಇಲ್ಲಿ ನೀವೆಲ್ಲರೂ ಕೂಡ 25ನೇ ತಾರೀಕುವರೆಗೂ ಕೂಡ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ. ಅದನ್ನ ಕೊಟ್ಟಾದಮೇಲೆ ಸ್ವಲ್ಪ ದಿನ ಟೈಮ್ನ ತೊಗೋತಾರೆ. ನಿಮಗೆ ನೆಕ್ಸ್ಟ್ ಮಂತು 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಬರುತ್ತೆ. ಒಟ್ಟಿನಲ್ಲಿ 15ನೇ ತಾರೀಕು ಒಳಗಡೆ ನೀವೊಂದು ಸೆಕೆಂಡ್ ಪೇಮೆಂಟ್ 3,000 ರೂಪಾಯಿನ ರಿಸೀವ್ ಮಾಡ್ಕೋತೀರಾ. ಇದು ಲೇಟೆಸ್ಟಾಗಿ ಬಂದಿರುವಂಥ ಯುವನಿಧಿ ಯೋಜನೆ ಅಪ್ಡೇಟ್ಸ್. ನಿಮ್ಮ ಡೌಟ್ಸ್ ಏನು ಕಾಮನ್ ಆಗಿ ಮೋಸ್ಟ್ ರಿಪಿಟೇಟಿವ್ ಆಗಿ ಬಂದಿದ್ದಲ್ಲ ಅದನ್ನ ಇಲ್ಲಿ ಅಟೆಂಡ್ ಮಾಡಿದ್ದೀನಿ. ಇದು ಬಿಟ್ಟು ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ, ಸ್ಟಾರ್ಟಿಂಗ್ ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾವ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು.